ಇದೀಗ MP ಸಾಗರ್ ಖಂಡ್ರೆ ಅವರು ನಮ್ಮ ಜೊತೆಗಿದ್ದಾರೆ. ಭಾರತ್ ಜೋಡೋ ಯುವ ಸಂಘ್ ಇದರಲ್ಲಿ ಯುವಕರನ್ನ ಜೋಡಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇದು ಯಾವ ಉದ್ದೇಶಕ್ಕಾಗಿ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇದೀಗ ತಿಳಿಯೋಣ. ಸರ್, ಇದನ್ನ ಈಗ ಭಾರತ್ ಜೋಡೋ ಯುವ ಸಂಘನ ತೆಗೆದಿದ್ದಾರೆ. ಇದರಲ್ಲಿ ಈಗ 10,000 ಸಂಘಗಳನ್ನ ಜೋಡಿಸಬೇಕು ಅನ್ನೋ ಉದ್ದೇಶ ಆಗಿದೆ. ಇದು ಯಾವಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ? ಎಲ್ರಿಗೂ ನಮಸ್ಕಾರಗಳು. ಇದು ಭಾರತ್ ಜೋಡೋ ಯುವ ಸಂಘ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಸರ್ ಅವರ ಒಂದು ವಿಶೇಷ ಒಂದು ಯೋಜನೆ ಇದೆ. ಇದರಲ್ಲಿ ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಒಂದು ಸಂಘ ಮಾಡಬೇಕು ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಒಂದು ಪಂಚಾಯತ್ದಲ್ಲಿ 100ರಿಂದ 250 ಜನ ಯುವಕರು ಈ ಸಂಘಕ್ಕೆ ಅವರು ನೋಂದಣಿ ಮಾಡ್ಬೋದು, ಸೇರ್ಬೋದು. ಸೇರಿದಾದಮೇಲೆ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ 15 ಜನ ಒಂದು ಕಮಿಟಿ ಮಾಡ್ತಾರೆ. ಆ 15 ಜನ ಕಮಿಟಿಯಲ್ಲಿ ಅಧ್ಯಕ್ಷರು ಇರ್ತಾರೆ, ಟ್ರೆಷರರ್ ಇರ್ತಾರೆ, ಕಾರ್ಯದರ್ಶಿ ಇರ್ತಾರೆ. ಇದರಲ್ಲಿ ಏನೇನು ಮಾಡ್ಬೋದು ಅಂತಂದರೆ, ನಾವು ಯುವಕರಿಗಾಗಿ ಟೂರ್ನಮೆಂಟ್ಗಳು ಮಾಡ್ಬೋದು, ಅಥವಾ ಫಿಟ್ನೆಸ್ ಕ್ಯಾಂಪ್ ಮಾಡ್ಬೋದು, ಹೆಲ್ತ್ ಕ್ಯಾಂಪ್ ಮಾಡ್ಬೋದು, ಯೋಗ ಕ್ಯಾಂಪ್ ಮಾಡ್ಬೋದು, ತರಬೇತಿ ಕೊಡಿಸೋದು ಒಂದು ಕೆಲಸ ಮಾಡ್ಬೋದು. ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳು ನಾವು ಮಾಡ್ಬೋದು. ಒಂದು ವರ್ಷಕ್ಕೆ ಈ ಸಂಘಕ್ಕೆ 10 ಲಕ್ಷ ರೂಪಾಯಿ ಅನುದಾನ ಬರುತ್ತೆ. ಒಂದು ವರ್ಷಕ್ಕೆ ಈ ಭಾರತ್ ಜೋಡೋ ಯುವ ಸಂಘಕ್ಕೆ 10 ಲಕ್ಷ ರೂಪಾಯಿ ಅನುದಾನ ಬರುತ್ತೆ. ಈ ಅನುದಾನದಿಂದನೇ ಬೇರೆ ಬೇರೆ ನಾನು ಹೇಳಿದ ಥರ ಕಾರ್ಯಕ್ರಮಗಳು ಮಾಡ್ಬೋದು. ಇದು ಉದ್ದೇಶ ಏನು ಅಂತಂದರೆ, ಯುವಕರು ಸಂಘಟಿತರಾಗಬೇಕು, ಮುಂದೆ ಬರಬೇಕು, ಅವರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಸಿಗಬೇಕು, ಫಿಟ್ನೆಸ್ ಇರಬೇಕು. ನಮ್ಮ ಭಾರತ ದೇಶದ ಭವಿಷ್ಯ ಅಂತಂದರೆ ನಮ್ಮ ಯುವಕರಿಂದನೇ ಸಾಧ್ಯ. ನಮ್ಮ ದೇಶ ಮತ್ತು ಇನ್ನೂ ಜಾಸ್ತಿ ಮುಂದೆ ಬರಬೇಕು, ಒಳ್ಳೆಯದಾಗಬೇಕು ಅಂತಂದರೆ ನಮ್ಮ ಯುವಕರಿಂದನೇ ಸಾಧ್ಯ. ಸೊ ದ ಯೂತ್ ಆಫ್ ದಿಸ್ ಕಂಟ್ರಿ ಇಸ್ ದ ಫ್ಯೂಚರ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ಆ ಉದ್ದೇಶ ತೊಗೊಂಡು ಇವತ್ತು ನ್ಯೂಸು ಭಾರತ್ ಜೋಡೋ ಯುವ ಸಂಘ ಮಾಡಿದ್ದಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತಂದರೆ 18ರಿಂದ 35 ವಯಸ್ಸು ತನಕ ಇರಬೇಕು. ಅದಕ್ಕೆ ನಾನು ಕೂಡ ಎಲ್ರಿಗೂ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಈ ಭಾರತ್ ಜೋಡೋ ಯುವ ಸಂಘದಲ್ಲಿ ತಾವು ಕೂಡ ಸಂಘದ ಸದಸ್ಯರಾಗಿ ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ರಿ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇದು ಭಾರತ್ ಜೋಡೋ ಯುವ ಸಂಘ ಬಗ್ಗೆ ಸಾಕಷ್ಟು ಗೊಂದಲಗಳಿತ್ತು. ಯಾಕೆ ಸೇರಬೇಕು, ಇದು ಪಕ್ಷದ ಏನಾದರೂ ಇದೆಯಾ ಅನ್ನೋಂಥ ಪ್ರಶ್ನೆಗಳು ಕೂಡ ತಮ್ಮಲ್ಲಿತ್ತು. ಇದ್ರ ಬಗ್ಗೆ ಇದೀಗ ಕ್ಲಿಯಾರಿಟಿ ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ಪಪುರಾಜ್ ಜೊತೆ ನಾನು ನಿಮ್ಮ ಪೂಜಾ, KP News 24/7 ಭಾಲ್ಕಿ.